ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, ಡಿ ಕೆ ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದ್ದೀವಿ. ಇನ್ನೂ ಮೂಢನಂಬಿಕೆಗಳ ಮೂಲಕ ಈಗ ಮಳೆ ಬರೋದು, ಮಳೆ ಬಂದೇ ಪ್ರಕೃತಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು ಅಂತಂದ್ರೆ, ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನೆಲ್ಲ. ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ. ಅದರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ. ಅವ್ರು ಎಂತ ಮೂರ್ಖರಿರ್ಬೇಕು ಗೋಲ್ಪಿಸ್ತವ್ರು. ಎಂತ ಮೂಢಾತ್ಮರು ಇರ್ಬೇಕು ಅವರು. ನೀವು ತಿಳ್ಕೊಂಡ್ರೆ ಸಾಕು, ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ಲ. ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು, ಸುಳ್ಳುಗಳನ್ನೇ ಟೀಕೆ ಮಾಡೋದು. ನಾನು ಈ ವರ್ಷ ಕಾವೇರಿ ಜಲಾಯನ ಕಾವೇರಿ ಅಭಿವೃದ್ಧಿಗೆ ಮುಖ್ಯ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಮಹೇಶ ವಿನಯ ನಿಮ್ಗೆ ಕರೆಕ್ಟ್ ಆಗಿ ಟೀಕೆ ಮಾಡೋರು ಯಾವಾಗಾದ್ರೂ ಕೊಟ್ಟಿದ್ದ ಅಧಿಕಾರದಲ್ಲಿ ಇದ್ದಾಗ ಟೀಕೆ ಮಾಡದೆ ಅವರ ಉದ್ಯೋಗ. ಭೂಮಿಯೂ ನಮ್ದಲ್ಲ, ಪ್ರಕೃತಿಯೂ ನಮ್ದಲ್ಲ, ಇದೆಲ್ಲ ನಿಮ್ಮ ಕೈಯಲ್ಲಿದೆ, ಭಗವಂತನ ಕೈಯಲ್ಲಿದೆ. ನಮ್ಮ ಪಂಡಿತ್ ಸಿದ್ದೇಗೌಡರು, ನಮ್ಮ ಶಾಸಕರು ಮತ್ತು ಚಲುವಳಿ ಸ್ವಾಮಿಯವರು ಬಹಳ ಅಭಿಮಾನಪೂರ್ವಕವಾಗಿ ಕೆಲವರ ಏನೇನು ಆಗ್ಬೇಕು, ಏನ್ ಮಾಡಿದೀವಿ ಅನ್ನೋದನ್ನ ತಮ್ಮ ಹತ್ರ ಎಲ್ಲ ಕೂಡ ಹಂಚ್ಕೊಂಡಿದ್ದಾರೆ. ಇಷ್ಟು ನಾವು ಸಂತೋಷ ಪಡ್ತೀವಿ ಅನ್ನೋಕ್ಕಿಂತ ನಮ್ಮ ನಂಬಿದ ಜನರಿಗೆ ಎಷ್ಟು ಸಂತೋಷವನ್ನ ಉಂಟು ಮಾಡ್ತೀವಿ ಎಂದು ಬಹಳ ಮುಖ್ಯ. ಎಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾನು ಇದೇ ವೇದಿಕೆಯಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಹಣ್ಣದ ತಟ್ಟೆ ಅಂತ. ಸಮಸ್ತ ಜೀವರಾಶಿ ಒಟ್ಟಿಗೆ ಮೊದಲು ನೀರು. ಕಾವೇರಿ ನಮ್ಮೆಲ್ಲರ ಜೀವಧಾರೆ, ಕೆ ಆರ್ ಸಾಗರ ನಮ್ಮೆಲ್ಲರ ಸಮೃದ್ಧಿಯ ಆಗರ. ಕನ್ನಂಬಾಡಿ ಯಾವಾಗೆಲ್ಲ ಭರ್ತಿ ಆಗ್ತದೆ, ಅನ್ನದಾತರೆಲ್ಲ ನಾವೆಲ್ಲ ಸಂತೃಪ್ತಿಯಿಂದ ಬದುಕ್ತಾ ಇರ್ತೇವೆ. ಇವತ್ತು ನಾವೆಲ್ಲರೂ ಕೂಡ ಕಾವೇರಿ ತಾಯಿಗೆ ಬಹಳ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲ ಭಕ್ತಿಯನ್ನು ಅರ್ಪಿಸಿದ್ದೇವೆ. ಭಾರತದಲ್ಲೇ ಬಹಳ ಶ್ರೇಷ್ಠವಾದಂತಹ ನದಿ. ನಾವು ಹೆಂಗೆ ನಮ್ಮ ಹಿಮಾಲಯದಿಂದ ಪರ್ವತದಿಂದ ಹರ್ಕೊಂಡು ಬರ್ತದೋ, ಆ ಶ್ರೇಷ್ಠ ನದಿಗಳಲ್ಲೂ ಕೂಡ ಕಾವೇರಿ ನದಿ. ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಾವು ಇವತ್ತು ತಮಿಳುನಾಡು, ಕೇರಳ,
ಬೆಂಗಳೂರು ನಗರ ಎಲ್ಲ ಕೂಡ ನಾವೆಲ್ಲ ಹಂಚ್ತಾ ಇದ್ದೀವಿ. ಸಿಕ್ಕಿದೆ. ಆ ತಾಯಿಗೆ ಎಷ್ಟು ನಾವು ಸಾಷ್ಟಾಂಗ ಅಭಿನಂದನೆಯ ನಮಸ್ಕಾರವನ್ನ ಹೇಳಲು ಸಹ ತೀರದು. ಇವತ್ತು ದೇವರಾಜ ನಂತರ ಮಾನ್ಯ ಮುಖ್ಯಮಂತ್ರಿಯವರು 4ನೇ ಬಾರಿಗೆ ಈ ಬಾಗಿನ ಸಮರ್ಪಣೆ ಮಾಡತಕ್ಕಂತ ಒಂದು ಕೆಲಸವನ್ನ ಇವತ್ತು ಆ ದೇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ನಾವು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇವತ್ತು ರಾಜ್ಯದಲ್ಲಿ ಕೃಷಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೊನ್ನೆ ಮಾವಿನ ಸಮಸ್ಯೆ ಆಗಿ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಡಬೇಕಾಗತ್ತೆ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಯವರೆಗೂ ನನಗೂ ಒಂದು ಮಾತನ್ನು ಹೇಳು, ನೀವು ಪ್ರಯತ್ನ ಮಾಡಿ ಆಗದೆ ಇದ್ರೆ ನಾನು ಕೊಡೋಣ. ಅದು ಆರ್ಥಿಕ ಇಲಾಖೆ ಮುಂದೆ ಇದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅಲ್ಲ, ಮಂಡ್ಯ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಸುಮಾರು 100 ಕೋಟಿ ರೂಪಾಯಿಗಳ ಮಂಜೂರಾತಿಗೋಸ್ಕರ ತಮ್ಮ ಅನುಮತಿಗೋಸ್ಕರ ಕಾಯ್ದಿದೆ. ದಯಮಾಡಿ ಈ ಸಂದರ್ಭದಲ್ಲಿ ನನ್ನ ವಿನಂತಿ ಇಷ್ಟೇ, ಪ್ರಾರ್ಥನೆ ಇಷ್ಟೇ, ಆ ಮಂಜೂರಾತಿಯನ್ನ ಕೊಟ್ಟು ಏನು ಬಹಳ ಅಣೆಕಟ್ಟು ಪ್ರಾರಂಭ ಆದಂತ ದಿನಗಳಿಂದ ಇರ್ತಕ್ಕಂಥ ಅಣೆಕಟ್ಟು ಚಾನೆಲ್ಗಳಿಗೂ TDS, ಬಂಗಾರದೊಡ್ಡಿ, ವಿಜಯನಾಲೆ, RBNL, ರಾಜಪರಮೇಶ್ವರಿ, ರಾಮಸ್ವಾಮಿ ಅಣೆಕಟ್ಟೆಗಳು, ಅದು ಬರ್ತಕ್ಕಂಥ ಉಪನಾಲೆಗಳು ಇದುವರೆಗೆ ತಮ್ಮ ಕಾಲಾವಧಿ ಬಿಟ್ರೆ ನನ್ನ ಕಳೆದ ವಿಧಾನಸಭಾ ಚುನಾವಣೆ ಸದಸ್ಯರಾಗಿದ್ದಾಗ ಸಹ ತಾವು ಕಾವೇರಿ ಅಣೆಕಟ್ಟಿನ ನಾಲೆಗಳಾದಂತ ಕೃಷ್ಣಾ ನಾಲೆ ಮತ್ತು CDS ನಾಲೆ ಆಧುನೀಕರಣಕ್ಕೆ ಚಾಲನೆ ಕೊಟ್ಟಿದ್ರಿ. ಅವತ್ತು ಸಹ 100 ಕೋಟಿ ರೂಪಾಯಿ ವಿಷಯದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಕಾಲುಗಳ ಆಧುನೀಕರಣ ಮಾಡಿಕೊಟ್ಟಿದ್ರಿ. ಅದಕ್ಕೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಇದನ್ನು ಅರ್ಪಿಸ್ತೇನೆ. ಆದ್ರೆ ಅದರಿಂದ ಬರ್ತಕ್ಕಂಥ ಉಪನಾಲೆಗಳ ಅಭಿವೃದ್ಧಿ ಇದುವರೆಗೂ ಸಹ ಆಗಿಲ್ಲ. ದಯಮಾಡಿ ತಮ್ಮಲ್ಲಿ ಕಾಳಜಿ ಪೂರ್ವಕದ ವಿನಂತಿ ಮಾಡ್ತಾನೆ, ತಾವು ದಯಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ನಮಗೆ ಏನು ಕಾವೇರಿ ನೀರಾವರಿ ನಿಗಮದಿಂದ ತಮ್ಮ ಅಧ್ಯಕ್ಷತೆಯಲ್ಲಿ ಮಂಜೂರಾಗಿರ್ತಕ್ಕಂಥ 100 ಕೋಟಿ ರೂಪಾಯಿ, ಸುಮಾರು 150 ಕೋಟಿ ರೂಪಾಯಿಗಳ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ 150 ಕೋಟಿ ರೂಪಾಯಿಗಳ ಮಂಜೂರಾತಿ ಕಾಯ್ಕೊಂಡಿದೆ. ಹಾಗೆ ಶ್ರೀರಂಗಪಟ್ಟಣ ಅದಲ್ಲ, ಮಂಡ್ಯ ಜಿಲ್ಲೆಯ ನೀರಾವರಿ ಇಲಾಖೆಗೆ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ನೀರಾವರಿ ಇಲಾಖೆ ಸಭೆಯಲ್ಲಿ ಸಹ ಅನುಮೋದನೆ ಆಗಿದೆ. ಆರ್ಥಿಕ ಇಲಾಖೆ ಮಂಜೂರಾತಿ ಒಂದು ಬಾಕಿ ಇದೆ. ದಯವಿಟ್ಟು ಇವತ್ತು